ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಆಪರೇಷನ್ ಸಿಂಧೂರ ಆಯಿತು, ಪಾಕಿಸ್ತಾನ ನಗೆಪಾಟ್ಲಿಗೆ ಈಡಾಯಿತು, ಭಾರತದ ಶಸ್ತ್ರಾಸ್ತ್ರಗಳಿಗೆ ವಿಶ್ವದೆಲ್ಲೆಡೆ ಬೇಡಿಕೆ ಹೆಚ್ಚಾಯಿತು. ಇದೆಲ್ಲದರ ಮಧ್ಯ ಒಂದು ಬಹಳ ದೊಡ್ಡ ಡೆವಲಪ್ಮೆಂಟ್ ಏನು ಅಂತಂದ್ರೆ, ಪಾಕಿಸ್ತಾನದ ಸಪೋರ್ಟ್ಗೆ ನಿಂತ ಕೆಲವು ರಾಷ್ಟ್ರಗಳು, ಚೀನಾ ಬಿಡಿ ಅನಿವಾರ್ಯ ನಿಲ್ಲಬೇಕು, ನಿಂತಿದೆ. ಒಂದಲ್ಲ ಒಂದಿನ ಪಾಕಿಸ್ತಾನವು ಚೀನಾಕ್ಕೆ ಸೇರಿಬಿಡುತ್ತೆ ಅಂತ ನಂಬಿಕೆಯಲ್ಲಿ ಬದುಕುತ್ತಿರುವ ಚೀನಾ, ಪಾಕಿಸ್ತಾನ ಯೋಚನೆ ಮಾಡ್ತಾರೆ ಚೀನಾಗೆ ಹೆಂಗೆ ಉಲ್ಟಾ ಹೊಡಿಲಿ ಅಂತ ಕಾಯ್ತಾ ಇರುವಂತಹ ಪಾಕಿಸ್ತಾನ. ಇವುಗಳ ಮಧ್ಯದಲ್ಲಿ ಇನ್ನು ಕೆಲವು ರಾಷ್ಟ್ರಗಳು ನೋಡಿ, ಸೌದಿ ಬೀಯಿಂಗ್ ಎ ಮುಸ್ಲಿಂ ಕಂಟ್ರಿ ನ್ಯೂಟ್ರಲ್ ಆಯ್ತು, ನಾವು ಬರಲ್ಲ ಇದಕ್ಕೆ. ಬಟ್ ಎರಡು ರಾಷ್ಟ್ರಗಳು ಅವಕ್ಕೇನು ಬಂದಿತ್ತೋ ಗೊತ್ತಿಲ್ಲ, ಒಂದು ಟರ್ಕಿ ಮತ್ತು ಒಂದು ಅಜರ್ಬೈಜಾನ್. ಇದು ಎರಡು ರಾಷ್ಟ್ರಗಳಿಗೆ ಮಾನವೀಯತೆ, ಮನುಷ್ಯತ್ವ, ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದವರು ಅನ್ನೋದನ್ನೆಲ್ಲ ಮರೆತು ಧರ್ಮ ಒಂದೇ ಮ್ಯಾಟರ್ ಆಗ್ಬಿಡತ್ತೆ. ಏನು ಮ್ಯಾಟರ್ ಆಗಲ್ಲ. ಟರ್ಕಿ ಮತ್ತು ಅಜರ್ಬೈಜಾನ್ ಲಿಟ್ರಲಿ ಭಾರತದಿಂದ ಒಂದಷ್ಟು ಅನ್ನ ತಿನ್ನುತ್ತಿರುವ ಎರಡು ರಾಷ್ಟ್ರಗಳು. ಟರ್ಕಿ ಕಂಪ್ಯಾರಿಟಿವ್ಲಿ ಟ್ರಿಲಿಯನ್ ಗಟ್ಲೆ, ಅಂದ್ರೆ 1 ಟ್ರಿಲಿಯನ್ ರೇಂಜ್ ಅಲ್ಲಿ ಆರ್ಥಿಕತೆಯನ್ನು ಹೊಂದಿರುವ ಒಂದು ರಾಷ್ಟ್ರ. ಅಜರ್ಬೈಜಾನ್ ಬಿಡಿ ಪಾಪ, ಅದರ ಹತ್ರ ಏನಿಲ್ಲ, ಟೂರಿಸ್ಟ್ ನಂಬಿಕೊಂಡಿರುವಂತಹ ಒಂದು ರಾಷ್ಟ್ರ ಅದು. ಬಟ್ ಭೌಗೋಳಿಕವಾಗಿ ತುಂಬಾ ಸುಂದರವಾಗಿರುವಂತಹ ಎರಡು ರಾಷ್ಟ್ರಗಳು. ಈ ಎರಡೂ ರಾಷ್ಟ್ರಗಳನ್ನ ಭಾರತ ಯಾಕೆ ಒಂದು ರೀತಿಯಲ್ಲಿ ಸಾಕ್ತಾ ಇದೆ ಅಂತಂದ್ರೆ, ಒಂದು ಅಲ್ಲಿಂದ ಮಾಡಿಕೊಳ್ಳುವಂತಹ ಆಮದು, ಇಂಪೋರ್ಟ್, ಇನ್ನೊಂದು ಟೂರಿಸ್ಟ್ಗಳು, ಭಾರತದ ಟೂರಿಸ್ಟ್ಗಳು ಅಲ್ಲಿಗೆ ಹೋಗಿ ಮಾಡುವಂತಹ ಖರ್ಚು. ಇವೆರಡು ಆ ಎರಡೂ ದೇಶಗಳ ಆರ್ಥಿಕತೆಗೆ ಬಹಳ ದೊಡ್ಡ ಬಲ. ನೀವು ನಂಬಲ್ಲ, ಟರ್ಕಿಗೆ 2024ರಲ್ಲಿ ಭಾರತದಿಂದ 3.4 ಲಕ್ಷ ಜನ ಟ್ರಾವೆಲ್ ಮಾಡಿದ್ದಾರೆ. ಬರೀ ಟರ್ಕಿ ಒಂದು ರಾಷ್ಟ್ರಕ್ಕೆ 3.4 ಲಕ್ಷ ಜನ 2024ರಲ್ಲಿ ಟ್ರಾವೆಲ್ ಮಾಡಿದ್ದಾರೆ. ಅದು ಬಿಡಿ, ಇನ್ನು 10 ವರ್ಷಕ್ಕೆ ಹಿಂದೆ ಹೋದ್ರೆ ಅವಾಗಲೇ 1.5 ಲಕ್ಷ ಜನ ಅಂತ. 2014ರಲ್ಲಿ 1.5 ಲಕ್ಷ ಜನ ಟ್ರಾವೆಲ್ ಮಾಡಿದ್ರಂತೆ. ಒಂದು ವರ್ಷಕ್ಕೆ ಕಳೆದ ವರ್ಷದಲ್ಲಿ ಹತ್ತತ್ರ 8-8.5 ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ ಭಾರತದ ಪ್ರವಾಸೋದ್ಯಮ. ಅಂದ್ರೆ ಭಾರತೀಯರು ಹೋಗಿ ಟರ್ಕಿಯಲ್ಲಿ ಖರ್ಚು ಮಾಡಿರೋದು ಹೋದ ವರ್ಷ, ಅಂದ್ರೆ ಏನೇನಕ್ಕೋ ಇರುತ್ತಲ್ಲ, ಶಾಪಿಂಗ್ ಮಾಡಿರ್ತಾರೆ, ಮತ್ತೊಂದೇನೋ ಮಾಡಿರ್ತಾರೆ, ಎಲ್ಲೋ ಓಡಾಡಿರ್ತಾರೆ, ಎಲ್ಲೋ ಉಳ್ಕೊಂಡಿರ್ತಾರೆ, ಪಾಸ್ಗಳು ತಗೊಂಡಿರ್ತಾರೆ, ಟ್ರಾವೆಲ್ ಮಾಡಿರ್ತಾರೆ, ಇವೆಲ್ಲವೂ ಸೇರಿ 8.5 ಸಾವಿರ ಕೋಟಿ ಬರೀ ಭಾರತದ ಟೂರಿಸ್ಟ್ಗಳಿಂದ ಆದಾಯ ಮಾಡಿರೋದು ಟರ್ಕಿ. ಅಜರ್ಬೈಜಾನ್ಗೂ ಹತ್ತತ್ರ 3.5-4 ಸಾವಿರ ಕೋಟಿಯಷ್ಟು ರೆವಿನ್ಯೂನ ಭಾರತದ ಟೂರಿಸ್ಟ್ಗಳು ತಂದುಕೊಟ್ಟಿದ್ದಾರೆ. ಹೀಗಿರುವಾಗ ಇವೆರಡು ರಾಷ್ಟ್ರಗಳು ಭಾರತದ ಮೇಲೆ ಒಂದು ಸ್ವಲ್ಪ ಕನ್ಸರ್ನ್ಡ್ ಆಗಿರ್ಬೇಕಾಗಿತ್ತು. ಬಿಡಿ, ಅದೊಂದೇ ಮ್ಯಾಟರ್ ಅಲ್ಲ. ನಾನು ಹೇಳೋದು, ಟೂರಿಸಂ ನಮ್ಗೆ ಇಷ್ಟ, ನಾವು ಹೋಗ್ತೀವಿ ಬರ್ತೀವಿ, ಅದು ಸೆಕೆಂಡ್ರಿ. ಆದ್ರೆ ಈ ಮಾನವೀಯತೆಯ ಒಂದು ಮುಖ ಇರುತ್ತೆ, ಆ ಮುಖವನ್ನ ಅವಮಾನಿಸಿದಾಗಿದೆಯಲ್ಲ, ಅದನ್ನು ಸಹಿಸಿಕೊಳ್ಳೋದು ಸ್ವಲ್ಪ ಕಷ್ಟ. ಏನ ಮಾನವೀಯತೆಯ ಮುಖ ಅಂತ ನೋಡೋದಾದ್ರೆ, ಜಗತ್ತಿನೆಲ್ಲೆಡೆ ಕೋವಿಡ್ ಬಂದು ಇಡೀ ವಿಶ್ವ ನಲುಗಿ ಹೋಗಿತ್ತು. ಕೋವಿಡ್ ನಿಂದಾಗಿ ಇಡೀ ವಿಶ್ವ ನಡುಗಿ ಹೋಗಿದ್ದಾಗ ಟರ್ಕಿ ತನ್ನದೊಂದು ವ್ಯಾಕ್ಸಿನ್ ಅನ್ನ ತಯಾರು ಮಾಡಿಸ್ಕೊಳ್ಳಕ್ ಆಗದೇನೆ ತುಂಬಾ ಒದ್ದಾಡ್ತಾ ಇದ್ದಂತಹ ಸಮಯ. ಹಾಗಿದ್ದಾಗ ಭಾರತ ತುಂಬಾ ಅರ್ಲಿ ಸ್ಟೇಜ್ ನಲ್ಲಿ, ಅಂದ್ರೆ ಕೋವಿಡ್ ನ ಆರಂಭದ ಅರ್ಲಿ ಸ್ಟೇಜ್ಗಳಲ್ಲಿ ವ್ಯಾಕ್ಸಿನ್ ಅನ್ನ ತಯಾರು ಮಾಡಿಕೊಂಡ ಕೆಲವು ರಾಷ್ಟ್ರಗಳಲ್ಲಿ ಭಾರತವೂ ಒಂದು. ಆ ತರಹದ ಒಂದು ರಾಷ್ಟ್ರವಾಗಿದ್ದ ಭಾರತ ತಾನು ವ್ಯಾಕ್ಸಿನ್ ಅನ್ನ ಕಂಡಿಡಿದಾಯ್ತು, ಸಾಕಷ್ಟು ರಾಷ್ಟ್ರಗಳ ಕೈಲಿ ಇನ್ನೂ ಅದನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವ ಕಾರಣಕ್ಕೆ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಸರ್ವೇ ಜನಃ ಸುಖಿನೋ ಭವಂತು ಅಂತ ಹೇಳಿ ಬಾಕ್ಸ್ ಮೇಲೆ ಪ್ರಿಂಟ್ ಮಾಡಿ ಒಂದಿಷ್ಟು ವ್ಯಾಕ್ಸಿನ್ ಬಾಕ್ಸ್ ಗಳನ್ನ ಇಲ್ಲಿಂದ ಫ್ಲೈಟ್ ನಲ್ಲಿ ತುಂಬಿ ಕಳಿಸ್ತು. ಅಂಥದ್ರಲ್ಲಿ ಅಂತಹ 10 ರಾಷ್ಟ್ರಗಳಲ್ಲಿ ಒಂದು ಟರ್ಕಿಗೆ ಉಚಿತವಾಗಿ, ಫ್ರೀ ಆಫ್ ಕಾಸ್ಟ್, ನೀವೇನು ಕೊಡಬೇಡಿ, ನಿಮ್ಮ ದೇಶದ ಜನರಿಗೆ ವ್ಯಾಕ್ಸಿನ್ ಹಾಕಿ ಅಂತ ಹೇಳಿ ವ್ಯಾಕ್ಸಿನ್ ಅನ್ನು ಕಳಿಸ್ಕೊಟ್ಟಿದ್ದು ಭಾರತ. ಟರ್ಕಿಯಲ್ಲಿ ಭೂಕಂಪ ಆದಾಗ ಯಾವ ಚೀನಾ ಯಾವ ಪಾಕಿಸ್ತಾನ ಬಂದು ನಿಂತ್ಕೊಳ್ಳಿಲ್ಲ ಟರ್ಕಿ ಜೊತೆಗೆ. ಮೊದಲು ಹೋಗಿ ಟರ್ಕಿಯಲ್ಲಿ ಇಳಿದಿದ್ದು ಭಾರತದ ರಕ್ಷಣಾ ವಿಮಾನಗಳು, ಭಾರತದ ಆರ್ಮಿ ಫಸ್ಟ್ ಹೋಗಿ ನಿಂತಿದ್ದು. ಅದು ಬರೀ ಹೋಗಿ ಆರ್ಮಿ ನಿಲ್ಲಿಲ್ಲ, ಜೊತೆಲಿ ಪರಿಹಾರಕ್ಕೆ ಏನೇನು ಬೇಕು, ಆಹಾರ ಪಟ್ಟಣಗಳಿಂದ ಹಿಡಿದು ಸರಂಜಾಮುಗಳಿಂದ ಹಿಡಿದು ಮೆಡಿಸಿನ್ಸ್ ಗಳಿಂದ ಹಿಡಿದು ಪ್ರತಿಯೊಂದನ್ನು ತಗೊಂಡು ಟರ್ಕಿಗೆ ಹೋಗಿ ಮೊದಲು ಇಳಿದಿದ್ದು ಭಾರತೀಯ ಸೇನೆಯ ವಿಮಾನಗಳು. ಅವತ್ತು ಟರ್ಕಿಯಲ್ಲಿ ಭಾರತ ಮತ್ತು ಟರ್ಕಿಯ ಫ್ಲಾಗ್ ಗಳನ್ನು ಒಟ್ಟಿಗೆ ಹಾಕಿ, ಏನೋ ಬಹಳ ದೊಡ್ಡ ಆತ್ಮೀಯ ರಾಷ್ಟ್ರಗಳು ನಾವು ಅನ್ನುವ ರೀತಿಯಲ್ಲಿ ಪೋಸ್ಟ್ ಕೊಟ್ಟೆ ಟರ್ಕಿ
ಇವತ್ತು ಏಕಾಏಕಿ ಪಾಕಿಸ್ತಾನದ ಜೊತೆಗೆ ಭಾರತ ಯುದ್ಧ ಮಾಡ್ತಿದೆ ಅಂತಂದಾಗ ಪಾಕಿಸ್ತಾನದ ಪರವಾಗಿ 350ಕ್ಕೂ ಹೆಚ್ಚು ಡ್ರೋನ್ಗಳನ್ನ ಅವರಿಗೆ ಕೊಟ್ಟಿದ್ದು ಅಲ್ಲದೆ ಟರ್ಕಿಯಿಂದ ಲಿಟ್ರಲಿ ಡ್ರೋನ್ ಆಪರೇಟರ್ಗಳನ್ನ ಪಾಕಿಸ್ತಾನಕ್ಕೆ ಕಳಿಸಿ ಭಾರತದ ವಿರುದ್ಧ ಡ್ರೋನ್ಗಳನ್ನ ಹಾರಿಸಿತು. ಭಾರತ S-400 ನಿಂದಾಗಿ ಹೊಡೆದು ಹಾಕಿದ ಅಥವಾ ಯುದ್ಧ ವಿಮಾನಗಳ ಸಹಾಯದಿಂದ ಹೊಡೆದು ಹಾಕಿದ ಡ್ರೋನ್ಗಳ ಸಂಖ್ಯೆಯಲ್ಲಿ 350ರಿಂದ 370 ಡ್ರೋನ್ಗಳು ಬರೀ ಟರ್ಕಿದೆ ಅಂತೆ. ಅದರಲ್ಲಿ ಡ್ರೋನ್ ಆಪರೇಟರ್ಗಳು ಇವ್ರಿಗೆ ಬರ್ಬೇಕಲ್ಲ ಪಾಕಿಸ್ತಾನದ ಡ್ರೋನ್ ಆಪರೇಟ್ ಮಾಡಕ್ಕೆ, ಅದೇನ್ ಮದುವೆ ಮನೆ ಡ್ರೋನ್ ಕೆಟ್ಟೋಯ್ತಾ ಆಪರೇಟ್ ಮಾಡಕ್ಕೆ, ಮೇಲ್ಗಡೆ ಹೋಗಿ ಕ್ಯಾಮ್ರಾ ನೋಡ್ಕೊಂಡ್ಬೇಕು, ಯುದ್ಧ ಅವ್ರಿಗವ್ರೆ ಹೊಡ್ಕೋತಾರ ಅವರು. ಅವ್ರ ಮಿಸೈಲ್ ಹೆಂಗೆ ಅಂದ್ರೆ ಒಂದನೇ ಮಿಸೈಲ್ ಹೋಗುತ್ತೆ, ಎರಡನೇದು ಹೋಗುತ್ತೆ, ಎರಡನೇ ಮಿಸೈಲ್ ತಗೊಂಡು ಫಸ್ಟ್ ಮಿಸೈಲ್ ಹೊಡಿತು. ಆ ತರದ ಮಿಸೈಲ್ಗಳನ್ನ ಹ್ಯಾಂಡಲ್ ಮಾಡುವಂತಹ ಪಾಕಿಸ್ತಾನದವರಿಗೆ ಈ ಡ್ರೋನ್ಗಳನ್ನ ಹ್ಯಾಂಡಲ್ ಮಾಡಿ ಎಲ್ಲಿ ಬರಬೇಕು? ಸೊ ಆ ಡ್ರೋನ್ಗಳನ್ನ ಹ್ಯಾಂಡಲ್ ಮಾಡಕ್ಕೆ ಟರ್ಕಿಯಿಂದ ಆರ್ಮಿಯನ್ನ ಆಪರೇಟರ್ಗಳನ್ನ ಕಳಿಸಿದಂತಹ ಟರ್ಕಿ ನಮ್ಮ S-400 ಹೊಡೆತಕ್ಕೆ, ನಮ್ಮ ಡ್ರೋನ್ಗಳ ಹೊಡೆತಕ್ಕೆ ಇಬ್ರು ಟರ್ಕಿ ಸೈನಿಕರು ಸಹಿತ ಸತ್ತೋದ್ರು ಅಂತ ಟರ್ಕಿಯ ಮಾಧ್ಯಮಗಳು ಪ್ರಸಾರ ಮಾಡಿದೆ, ಚೀನಾದ ಮಾಧ್ಯಮಗಳು ಪ್ರಸಾರ ಮಾಡಿದೆ. ಇಂತಹ ನಮಕ್ ಹರಾಮ್ ಕೆಲಸಗಳನ್ನ ಮಾಡುವ ಇಂತಹ ದೇಶಗಳನ್ನ ಯಾಕೆ ಮಿತ್ರ ರಾಷ್ಟ್ರಗಳು ಅಂತ ಇಟ್ಕೋಬೇಕು ಅಂತ ಹೇಳಿ ಏಕಾಏಕಿ ಭಾರತ ಅಫಿಷಿಯಲಿ ಟರ್ಕಿಯ ಮೇಲೆ ಯಾವುದೇ ರೀತಿಯ ಬ್ಯಾನ್ಗಳನ್ನ ಹೊರಿಸಿಲ್ಲ. ಆದ್ರೆ ಭಾರತೀಯರು ಸಾಕಷ್ಟು ತಮಗೆ ತಾವೇ ಮಾಡಿಕೊಂಡಿದ್ದಾರೆ. ಒಂದು, ಅಲ್ಲಿಂದ ಬರ್ತಾ ಇದ್ದಂತಹ ಮಾರ್ಬಲ್ಸ್ ಮತ್ತು ಟೈಲ್ಸ್, ಹತ್ರ 14 ಲಕ್ಷ ಟನ್ಗಳಷ್ಟು ಮಾರ್ಬಲ್ ಅನ್ನ ಭಾರತ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ ಪ್ರತಿ ವರ್ಷ. ಆದ್ರೆ ಗುಜರಾತ್ನ ಬಹಳ ದೊಡ್ಡ ಇಂಪೋರ್ಟರ್ ಒಬ್ರು, ಅವರು ಹೆಚ್ಚು ಕಮ್ಮಿ ಟರ್ಕಿ 70% ಸ್ಟಾಕ್ ಗಳನ್ನ ಖರೀದಿ ಮಾಡುವವರು, ಅವರು ಏಕಾಏಕಿ ನಿರ್ಧಾರ ಮಾಡಿದ್ರೆ ಇನ್ಮೇಲೆ ಟರ್ಕಿಯಿಂದ ನಾನು ತರಿಸಲ್ಲ, ಇದು ಜನಗಳೇ ಮಾಡ್ಕೊಡ್ಬೋದು. ನಾವ್ ಇನ್ಮೇಲೆ ಟರ್ಕಿಗೆ ಟೂರ್ ಹೋಗಲ್ಲ ಅಂತ ಹೇಳಿ ಆಲ್ರೆಡಿ ಟಿಕೆಟ್ ಬುಕ್ ಆಗಿದ್ದವ್ರು ಕ್ಯಾನ್ಸಲ್ ಮಾಡಿದ್ದಾರೆ, ಅಜರ್ಬೈಜಾನ್ ಹೋಗಲ್ಲ ಅಂತ ಹೇಳಿ ಟಿಕೆಟ್ ಬುಕ್ ಮಾಡ್ಕೊಳ್ಳೋರು ಕ್ಯಾನ್ಸಲ್ ಮಾಡಿದ್ದಾರೆ, ಇದು ಜನಗಳೇ ಮಾಡ್ಕೊಡ್ಬೋದು. ಟರ್ಕಿಯಿಂದ ಇನ್ನೂ ಹೆಚ್ಚಾಗಿ ನಾವು ಆಮದು ಮಾಡ್ಕೊಳ್ಳೋದು ಆಪಲ್, ಅಲ್ಲಿನ ಸೇಬು ಬಹಳ ಫೇಮಸ್ ಟರ್ಕಿ ಸೇಬನ್ನ ಇನ್ಮೇಲೆ ನಾವು ಇಂಪೋರ್ಟ್ ಮಾಡ್ಕೊಳ್ಳಲ್ಲ. ಬೇಕಾದ್ರೆ ನಾವು ಕಾಶ್ಮೀರದಿಂದ, ಹಿಮಾಚಲದಿಂದ, ಬೇರೆ ಬೇರೆ ಭಾಗಗಳು, ಭಾರತದ ಬೇರೆ ಬೇರೆ ಭಾಗಗಳಿಂದ, ಅಥವಾ ಸಾಧ್ಯ ಆದ್ರೆ ನಮ್ಮ ಮಿತ್ರ ರಾಷ್ಟ್ರಗಳನ್ನು ತರಿಸ್ಕೊಳ್ಳೋ ಬೇರೆ ರಾಷ್ಟ್ರಗಳಿಂದ ಮಾಡ್ತೀವಿ ಅಷ್ಟೇ ಬಿಟ್ರೆ ಟರ್ಕಿಯಿಂದ ಆಪಲ್ ತರಿಸ್ಕೊಳ್ಳಲ್ಲ ಅಂತ ಹೇಳಿ ವ್ಯಾಪಾರಿಗಳು. ಮತ್ತು ಕೆಲವು ಆಹಾರ ಸಾಮಗ್ರಿಗಳು ಬರ್ತಾವ ಅಲ್ಲಿಂದ, ಆಹಾರ ಪಟ್ಟ ಅಂದ್ರೆ ಫುಡ್ ರಿಲೇಟೆಡ್ ಕೆಲವೊಂದು ಐಟಮ್ಸ್ ಬರ್ತಾವಂತೆ, ಅವುಗಳನ್ನು ಸಹಿತ ಇನ್ಮೇಲೆ ಇಂಪೋರ್ಟ್ ಮಾಡ್ಕೊಳ್ಳಲ್ಲ ಅಂತ ಹೇಳಿದೆ. ಈಗ ಟರ್ಕಿ ಬೇಡ್ಕತಾ ಇದೆ, ನಮಗಂಗ ಐಡಿಯಾ ಇರ್ಲಿಲ್ಲ, ಅವ್ರು ಭಾರತದ ಮೇಲೆ ಹಾಕ್ಬಿಡ್ತಾರೆ ಡ್ರೋನ್ ಅಂತ ಗೊತ್ತಿರ್ಲಿಲ್ಲ, ಕೇಳಿದ್ರು ಅದಕ್ಕೆ ಕೊಟ್ವಿ ಅಂತ ಹೇಳ ನಾಟಕ ಮಾಡ್ತೀವಿ. ಇಡೀ ವಿಶ್ವಕ್ಕೆ ಗೊತ್ತಿರೋ ವಿಷಯ ಟರ್ಕಿಗೆ ಗೊತ್ತಿರಲ್ಲ. ಈ ತರಹದ ಒಂದು ಕೆಲಸವನ್ನ ಮಾಡಿರುವ ತಪ್ಪಿಗೆ ಟರ್ಕಿ ಇವತ್ತು ಬಹಳ ದೊಡ್ಡ ಹೊಡೆತವನ್ನು ತಿನ್ನಬೇಕಾದ ಪರಿಸ್ಥಿತಿಗೆ ಬಂದು ತಲುಪಿದೆ, ತಲುಪಲೇಬೇಕು. ಈ ತರಹದ ರಾಷ್ಟ್ರಗಳು ಹೆಚ್ಚಾಗಿ ಅವ್ರಿಗೆ ಏನು ಅಂತಂದ್ರೆ ಲಾಸ್ಟ್ ಅಲ್ಲಿ ಅದೇ ಹೇಳ್ತೀನಲ್ಲ, ಅವರಿಗೆ ಮನುಷ್ಯತ್ವ, ಮಾನವೀಯತೆ ಅವೆಲ್ಲ ಇರಲ್ಲ. ಅವ್ರಿಗೆ ಬೇಕಾಗಿರೋದು ಒಂದೇ, ನನ್ನ ಧರ್ಮದ ಒಂದು ರಾಷ್ಟ್ರ ಯುದ್ಧ ಮಾಡ್ತಾ ಇದೆ, ಅದು ಇನ್ನೊಂದು ಕಾಫೀರನ ರಾಷ್ಟ್ರ ಅಂತಾನೆ ಕರೆಸಿಕೊಂಡು ಮತ್ತೊಂದು ರಾಷ್ಟ್ರ, ಓಕೆ ನಾವು ಅಲ್ಲಿ ಹೋಗ್ತೀವಿ, ಬಾಂಬ್ ಹಾಕ್ತೀವಿ. ಅವ್ರು ನಮ್ಗೆ ಸಹಾಯ ಮಾಡಿದ್ರು, ಅವಾಗ ಅವ್ರು ಕಾಫೀರ್ ಅಂತ ಗೊತ್ತಾಗಲ್ಲ. ಅವ್ರು ನಮ್ಗೆ ವ್ಯಾಕ್ಸಿನ್ ಕೊಟ್ಟರು, ಅವಾಗ ಅವ್ರು ಕಾಫೀರ್ ಅಂತ ಗೊತ್ತಾಗಲ್ಲ. ಅದಕ್ಕಿಂತ ಹೆಚ್ಚಾಗಿ ಏನು ಅಂತಂದ್ರೆ ಚೀನಾನ ಹೆಂಗಾದ್ರೂ ಮಾಡಿ ತನ್ನಂತ ಒಲಿಸ್ಕೊಳ್ಬೇಕು, ಚೀನಾದಿಂದ ಒಂದಿಷ್ಟು ಫಂಡ್ಸ್ ಗಳನ್ನ ತಗೋಬೇಕು ಅನ್ನುವಂತಹ ಚೀಪ್ ಮೆಂಟಾಲಿಟಿ ಇಟ್ಕೊಂಡಿರುವಂತಹ ಟರ್ಕಿ ಮತ್ತು ಅಜರ್ಬೈಜಾನ್ ಅಂತಹ ದೇಶಗಳು, ಅವುಗಳಿಗೆ ಅವಳ ಹಣೆ ಬರನೇ ಇಷ್ಟು. ಸೊ ಹೀಗಾಗಿ ನನ್ನ ಪ್ರಕಾರ ಟರ್ಕಿಯ ಆರ್ಥಿಕತೆಗೆ ನಾನು ಹೇಳಿದ್ನಲ್ಲ, ಬರೀ ಟೂರಿಸ್ಟ್ಗಳೇ 8-8.5 ಸಾವಿರ ಕೋಟಿ ಪ್ರತಿ ವರ್ಷ ಖರ್ಚು ಮಾಡ್ತಾರೆ ಭಾರತೀಯ ಟೂರಿಸ್ಟ್ಗಳು ಅಂತಂದ್ರೆ ಅವ್ರಿಗೆ ಹೊಡೆತ ಯಾವ ರೇಂಜಲ್ಲಿ ಬೀಳ್ಬೋದು ಅಂತ ಗೊತ್ತಾಗಿರುತ್ತೆ. ಸೊ ನಿಂತ್ಕೊಳ್ಳಿ, ಈಗ ಪಾಕಿಸ್ತಾನದ ಪರವಾಗಿ, ಪಾಕಿಸ್ತಾನದಿಂದ ಅದು ಎಷ್ಟು ಜನ ಟರ್ಕಿಗೆ ಬಂದ್ಬಿಟ್ಟು ಟ್ರಿಪ್ ಮಾಡ್ತಾರೆ, ಟೂರ್ ಮಾಡ್ತಾರೆ ನಾವು ನೋಡ್ತೀವಿ. ವಾರಕ್ಕೊಂದ್ಸಲಿ ಹೊರಗಡೆ ಹೋಗಿ ಊಟ ಮಾಡೋದೇ ಕಷ್ಟ ಪಾಕಿಸ್ತಾನದ, ಓಕೆ ಅವೇ ಲಕ್ಸುರಿ. ಟರ್ಕಿಗೆ ಬಂದು ಯಾರು ತಿಂತಾರೆ, ಟರ್ಕಿಗೆ ಬಂದು ಯಾರು ಮಜಾ ಮಾಡ್ತಾರೆ, ಟರ್ಕಿಗೆ ಬಂದು ಯಾರು ಖರ್ಚು ಮಾಡ್ತಾರೆ? ನೀವು ಮಾಡಿರುವ ಹಲ್ಕಟ್ ಕೆಲಸಕ್ಕೆ ಅನುಭವಿಸಲೇಬೇಕು, ಅನುಭವಿಸ್ತೀವಿ. Feed Plus Karnataka.